ನಮಸ್ತೆ, ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ವೆಜ್ ಕಟ್ಲೆಟ್. ಸಂಜೆ ಹೊತ್ತಿಗೆ ಒಂದು ಈ ರೀತಿ ಸ್ನ್ಯಾಕ್ಸ್ ಇದ್ಬಿಟ್ರೆ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಎಲ್ಲರಿಗೂ ಖುಷಿನೇ. ಸುಲಭವಾಗಿ ಮಾಡ್ಕೊಳ್ಬೋದು, ಹೆಲ್ದಿಯಾಗಿ ಮಾಡ್ಕೊಬೋದು. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ಒಂದು ಬೌಲಲ್ಲಿ ನಾನಿಲ್ಲಿ 2 ದೊಡ್ಡ ಗಾತ್ರದ ಆಲೂಗಡ್ಡೆಯನ್ನು ಬೇಯಿಸಿ ಅದರ ಸಿಪ್ಪೆಯನ್ನು ತೆಗೆದು ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಆನಂತರ ಅದಕ್ಕೆ ದೊಡ್ಡ ಗಾತ್ರದ 1 ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಈರುಳ್ಳಿ ತಿನ್ನೋರಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿದರೂ ಆಗುತ್ತೆ. ಆನಂತರ ಇದಕ್ಕೆ 1 ಚಿಕ್ಕ ಗಾತ್ರದ ಕ್ಯಾರೆಟನ್ನು ತುರಿದು ಹಾಕ್ತಾಯಿದ್ದೀನಿ. ಸಣ್ಣಕ್ಕೆ ತುರಿದು ಹಾಕಬೇಕು, ಯಾಕೆಂದರೆ ಇದನ್ನು ಬೇಯಿಸಲ್ಲ, ಅದಕ್ಕೆ ಚಿಕ್ಕದಾಗಿ ತುರ್ಕೊಳ್ಬೇಕಾಗತ್ತೆ. ಆನಂತರ ಅದಕ್ಕೆ 1 ಚಿಕ್ಕ ಗಾತ್ರದ ಬೀಟ್ರೂಟನ್ನು ಸಹ ಸಣ್ಣಕ್ಕೆ ತುರಿದು ಹಾಕ್ತಾಯಿದ್ದೀನಿ. 1/4 ಕಪ್ಪಷ್ಟು ಕ್ಯಾಪ್ಸಿಕಮನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು 1/4 ಕಪ್ಪಷ್ಟು ಫ್ಲವರನ್ನು ಸಣ್ಣಕ್ಕೆ ಕಟ್ ಮಾಡಿ ಅದನ್ನು ಸ್ವಲ್ಪ ಬೇಯಿಸಿ ಹಾಕ್ತಾಯಿದ್ದೀನಿ. 1/4 ಕಪ್ಪಷ್ಟು ಹಸಿ ಜೋಳವನ್ನು ಬೇಯಿಸಿ ಹಾಕಿದ್ದೇನೆ. 1/4 ಕಪ್ಪು ಹಸಿ ಬಟಾಣಿಯನ್ನು ಬೇಯಿಸಿ ಹಾಕಿದ್ದೇನೆ. ಆನಂತರ 1 ಇಂಚು ಶುಂಠಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕಬೇಕು. 1-2 ಹಸಿಮೆಣಸಿನಕಾಯಿನ ಬಾರೀಕಾಗಿ ಕಟ್ ಮಾಡಿ ಹಾಕಬೇಕು. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕಬೇಕು. ಮತ್ತು ಈಗ ಮಸಾಲೆಯನ್ನು ಹಾಕಬೇಕು. ನೋಡಿ, 1/4 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಜೀರಿಗೆ ಪೌಡ್ರು, 2 ಟೇಬಲ್ ಸ್ಪೂನ್ ಮೆಣಸಿನ ಹಿಟ್ಟು, ಸ್ವಲ್ಪ ಕಲರ್ ಇರುವಂಥ ಮೆಣಸಿನ ಹಿಟ್ಟು, ಆಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅದಕ್ಕೆ ಅರ್ಧ ಕಡಿ ನಿಂಬೆಹಣ್ಣನ್ನು ರಸವನ್ನು ಹಿಂಡಿ ಹಾಕಬೇಕು. ನೋಡಿ, ಇದಿಷ್ಟೇ ವೆಜಿಟೇಬಲ್ ಅಲ್ಲದೆ ಬೇರೆ ಏನಾದರೂ ವೆಜಿಟೇಬಲ್ ಬೇಕು ಅಂದರೆ ಅದನ್ನು ಸಹ ಹಾಕ್ಕೋಬೋದು. ಆದರೆ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು, ಅಥವಾ ಸ್ವಲ್ಪ ಅದನ್ನು ಬೇಯಿಸಿ ಹಾಕ್ಕೋಬೇಕು. ಹೀಗೆ ಇದನ್ನೆಲ್ಲ ಸರಿಯಾಗಿ ಕಲಿಸ್ಕೊಂಡಾದ ನಂತರ ಇದಕ್ಕೆ 1 ಕಪ್ಪಷ್ಟು ಬ್ರೆಡ್ ಕ್ರಮ್ಸನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಬ್ರೆಡ್ ಕ್ರಮ್ಸ್ ಹಾಕೋದ್ರಿಂದ ಇದನ್ನು ಎಣ್ಣೆಯಲ್ಲಿ ಬಿಟ್ಟಾಗ ಅದು ಬಿಟ್ಕೊಳ್ಳಲ್ಲ, ಕರೆಕ್ಟಾಗಿ ಬೈಂಡಿಂಗ್ ಆಗುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕಬೇಕು. ನಾನಿಲ್ಲಿ 1 ಕಪ್ಪಷ್ಟು ಹಾಕಿದ್ದೇನೆ. ನೋಡಿ, ಕರೆಕ್ಟಾಗಿ ಇದು ಉಂಡೆ ಆಗಿದೆ. ಬ್ರೆಡ್ ಕ್ರಮ್ಸನ್ನು ಹೇಗೆ ಮಾಡೋದು ಅಂದರೆ, ಬ್ರೆಡ್ಡನ್ನು ಸ್ವಲ್ಪ ಫ್ರೈ ಮಾಡಬೇಕು. ಆನಂತರ ಅದನ್ನು ಮಿಕ್ಸರ್ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿದಾಗ ಅದು ಹಿಟ್ಟಾಗುತ್ತೆ. ಅದೇ ಬ್ರೆಡ್ ಕ್ರಮ್ಸು. ಈಗ ನೋಡಿ, ಒಂದು ಬೌಲಲ್ಲಿ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ದೇನೆ. ಕಾರ್ನ್ಫ್ಲೋರ್ ಇಲ್ಲ ಅಂತಂದರೆ ಮೈದಾ ಆದರೂ ಹಾಕ್ಕೋಬೋದು. ಇದಕ್ಕೆ ನೀರನ್ನು ಹಾಕಿ ಸ್ವಲ್ಪ ತೆಳು ಮಾಡ್ಕೋಬೇಕು. ನಾವು ನೀರು ದೋಸೆಗೆ ಅಕ್ಕಿ ಹಿಟ್ಟನ್ನು ಹೇಗೆ ರೆಡಿ ಮಾಡ್ತೀವಿ ನೋಡಿ, ಅದಕ್ಕಿಂತ ಸ್ವಲ್ಪ ತೆಳ್ಳಗಾಗಿದ್ದರೆ ಸಾಕು. ಇದರಲ್ಲಿ ಈ ಕಟ್ಲೆಟ್ ಪೀಸನ್ನು ಅದ್ದಿಸಿ ಆನಂತರ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೋಡಿ, ಈಗ ವೆಜ್ ಕಟ್ಲೆಟ್ ಮಾಡ್ತಾಯಿದ್ದೀನಿ. ಈ ಕಲಸಿಟ್ಟಿರುವಂಥ ವೆಜಿಟೇಬಲ್ ಮಿಶ್ರಣ ಉಂಟಲ್ಲ, ಅದನ್ನು ಒಂದು ಚಿಕ್ಕ ಗಾತ್ರದ ಉಂಡೆಯನ್ನಾಗಿ ಮಾಡ್ಕೋಬೇಕು ಮೊದಲಿಗೆ. ಆನಂತರ ಅದನ್ನು ಅಂಗೈ ಮೇಲಿಟ್ಟು ಯಾವ ರೀತಿ ಆಕಾರ ಬೇಕೋ ಆ ರೀತಿ ಅದನ್ನು ತಟ್ಕೋಬೇಕು. ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಅದನ್ನು ರೋಲಾಗಿ ಮಾಡ್ಕೋಬೋದು, ಅಥವಾ ಬೇರೆ ಯಾವುದೇ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ಸರಿಯಾಗಿ ಅದನ್ನು ಪ್ರೆಸ್ ಮಾಡಬೇಕು. ನೋಡಿ, ಆನಂತರ ಇದನ್ನು ಈ ಕಾರ್ನ್ಫ್ಲೋರಿಂದ ಮಾಡಿಟ್ಟಿರುವಂಥ ಸ್ಲರಿಯಲ್ಲಿ ಅದನ್ನು ಅದ್ದಿಸಬೇಕು. ಆನಂತರ ಇದನ್ನು ಮತ್ತೆ ಪುನಃ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಬೇಕಾಗತ್ತೆ. ನೋಡಿ, ಪೂರ್ತಿಯಾಗಿ ಬ್ರೆಡ್ ಕ್ರಮ್ಸನ್ನು ಅದಕ್ಕೆ ಅಂಟಿಸಬೇಕು. ಇದನ್ನು ನಿಧಾನಕ್ಕೆ ಮಾಡಬೇಕಾಗತ್ತೆ, ತುಂಬ ಹಾರ್ಡಾಗಿ ಮಾಡೋದಲ್ಲ, ಕೈಯಿಂದ ಮೆತ್ತಗೆ ಅದನ್ನು ಅಂಟಿಸಬೇಕು. ನೋಡಿ, ಆನಂತರ ಇದನ್ನು ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲ ಕಟ್ಲೆಟನ್ನು ರೆಡಿ ಮಾಡ್ಕೊಳ್ಬೇಕು. ರೆಡಿ ಮಾಡಾದ ನಂತರ ಅದನ್ನು ಒಂದು 10ರಿಂದ 15 ನಿಮಿಷಕ್ಕೆ ಫ್ರಿಜ್ಜಲ್ಲಿ ಇಡಬೇಕು. ಕರೆಕ್ಟಾಗಿ ಅದು ಸೆಟ್ ಆಗಬೇಕಾಗತ್ತೆ. ಅದಕ್ಕೋಸ್ಕರ ನೋಡಿ, 15 ನಿಮಿಷದ ನಂತರ ಅದನ್ನು ಫ್ರಿಜ್ಜಿಂದ ತೆಗೆದು ಮತ್ತೆ ಪುನಃ ಬ್ರೆಡ್ ಕ್ರಮ್ಸಲ್ಲಿ ಅದನ್ನು ಕೋಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಏನಾದರೂ ಗ್ಯಾಪ್ ಇದ್ದರೆ ಅಥವಾ ಅದು ಕರೆಕ್ಟಾಗಿ ಅಂಟ್ಕೊಂಡಿಲ್ಲ ಅಂದರೆ ಮತ್ತೆ ಪುನಃ ಅದಕ್ಕೆ ಕರೆಕ್ಟಾಗಿ ಅದನ್ನು ಕೋಟ್ ಮಾಡಬೇಕಾಗತ್ತೆ. ನೋಡಿ, ಇದೇ ರೀತಿ ಎಲ್ಲ ಕಟ್ಲೆಟನ್ನು ಮತ್ತೆ ಪುನಃ ಬ್ರೆಡ್ ಕ್ರಮ್ಸಿಂದ ಕೋಟ್ ಮಾಡಿದ್ದೀನಿ. ಆನಂತರ ಇದನ್ನು ಕಾದಿರುವಂಥ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಬೇಕು. ಎಣ್ಣೆ ನೋಡಿ, ಮೀಡಿಯಮ್ ಟೆಂಪ್ರೇಚರ್ಲಿ ಚೆನ್ನಾಗಿ ಕಾದಿರಬೇಕು, ಅಂದರೆ ಓವರ್ ಹೀಟ್ ಆಗಿರಬಾರ್ದು. ಹಾಕಿದ ತಕ್ಷಣ ಸ್ಪೂನಿಂದ ಅದನ್ನು ತಿರುಗ್ಸಕ್ಕೆ ಹೋಗಬಾರ್ದು. 1 ನಿಮಿಷ ಬಿಟ್ಟು ಆನಂತರ ಅದನ್ನು ಸ್ಪೂನಿಂದ ತಿರುಗ್ಸಾಕಬೇಕಾಗತ್ತೆ. 2 ಕಡೆ ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದ ನಂತರ ಅದನ್ನು ಎಣ್ಣೆಯಿಂದ ತೆಗೆದುಬಿಡಬೇಕು. ನೋಡಿ, ಸೂಪರಾಗಿರುವಂಥ ಕಟ್ಲೆಟ್ ರೆಡಿ ಆಯಿತು. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಈ ವೆಜ್ ಕಟ್ಲೆಟ್ ಅಂತ ಆವಾಜ್ ಕೇಳ್ತಾ ಇದೆಯಲ್ವಾ? ಸೂಪರಾಗಿ ಬಂದಿದೆ. ತುಂಬಾ ರುಚಿಯಾಗಿರುವಂಥ ಹಾಗೆ ಸುಲಭವಾಗಿ ಮಾಡಿಕೊಳ್ಳುವಂಥ ಈ ವೆಜ್ ಕಟ್ಲೆಟ್ ರೆಸಿಪಿ ತಮಗೆಲ್ಲ ಇಷ್ಟ ಆದರೆ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ರುಚಿಯಾಗಿರುವಂಥ ಹಾಗೆ ಈಸಿಯಾಗಿ ಮಾಡಿಕೊಳ್ಳುವಂಥ ರೆಸಿಪಿಯೊಂದಿಗೆ ಪುನಃ ಸಿಗೋಣ. ಥ್ಯಾಂಕ್ ಯು.